ನಿಮ್ಮ ಮನೆಯಲ್ಲಿ ಪ್ರತಿದಿನ ಚಪಾತಿ ಅಥವಾ ರೊಟ್ಟಿ ಮಾಡುವುದಕ್ಕೆ ಬಳಸುವ ಆಶೀರ್ವಾದ ಆಟ ಹಿಂದೆ ಇರುವಂತಹ ಕಂಪನಿಯ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 5.6 ಲಕ್ಷ ಕೋಟಿಗೂ ಹೆಚ್ಚು. ಹೌದು, ನಿಮ್ಮ ಅಡುಗೆ ಮನೆಯಲ್ಲಿ ಕಾಣುವ ಈ ಸಾಮಾನ್ಯ ಪ್ಯಾಕೆಟ್ ಹಿಂದೆ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಇದೆ. ಈ ಕಂಪನಿಯ ವಾರ್ಷಿಕ ಆದಾಯ ಸುಮಾರು 78,000 ಕೋಟಿಗೂ ಹೆಚ್ಚು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಮಗೆ ಆಶೀರ್ವಾದ್ ಅಂದ್ರೆ ಗೋಧಿ ಹಿಟ್ಟು, ಆದರೆ ಮಾರುಕಟ್ಟೆಗೆ ಆಶೀರ್ವಾದ್ ಅಂದ್ರೆ ಟ್ರಸ್ಟ್, ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಮತ್ತು ITC ನಿರ್ಮಿಸಿದ ಬಲಿಷ್ಠ FMCG ಬ್ರ್ಯಾಂಡ್. ಈ ಆಶೀರ್ವಾದ್ ಹಿಂದೆ ಇರುವ ಕಂಪನಿ ITC ಲಿಮಿಟೆಡ್. ITC ಹೊಸ ಕಂಪನಿ ಅಲ್ಲ, ಇದು ಆರಂಭವಾಗಿದ್ದು 1910ರಲ್ಲಿ. ಆರಂಭದಲ್ಲಿ ಇದು ಸಿಗರೇಟ್ ವ್ಯವಹಾರದಲ್ಲಿ ದೊಡ್ಡ ಹೆಸರನ್ನ ಮಾಡಿತ್ತು. ನಂತರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತು. ಭಾರತೀಯರ ದೈನಂದಿನ ಜೀವನದ ಭಾಗವಾಗಿರುವ ಆಹಾರ ಬ್ರ್ಯಾಂಡ್ಗಳನ್ನ ನಿರ್ಮಿಸಬೇಕು ಅಂತ. ಈ ನಿರ್ಧಾರದಿಂದ ಹುಟ್ಟಿದ್ದೇ ಆಶೀರ್ವಾದ್ ಬ್ರ್ಯಾಂಡ್ ಅನ್ನ 2002ರಲ್ಲಿ ಲಾಂಚ್ ಮಾಡಲಾಯಿತು. ಆಗ ಮಾರ್ಕೆಟ್ನಲ್ಲಿ ಲೂಸ್ ಗೋಧಿ ಹಿಟ್ಟು, ಲೋಕಲ್ ಚಕ್ಕಿ ಗೋಧಿ ಹಿಟ್ಟು ಮತ್ತು ಅನ್ಬ್ರ್ಯಾಂಡೆಡ್ ಫ್ಲೋರ್ಗಳದ್ದೇ ಹವ. ಆದರೆ ITC ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ತು. ಭಾರತದ ಪ್ರತಿ ಮನೆಯಲ್ಲಿ ರೊಟ್ಟಿ ಮಾಡ್ತಾರೆ, ಹಾಗಾದ್ರೆ ಬ್ರ್ಯಾಂಡೆಡ್ ಗೋಧಿ ಹಿಟ್ಟು ಕೂಡ ಪ್ರತಿಯೊಂದು ಮನೆಗೂ ಕೂಡ ತಲುಪಬಹುದು ಅಂತ. ಅಲ್ಲಿಂದ ಆಟವೇ ಬದಲಾಯಿತು. ಆದ್ರೆ ಈ ಜರ್ನಿ ಸುಲಭವಾಗಿರ್ಲಿಲ್ಲ. ಲೂಸ್ ಗೋಧಿ ಹಿಟ್ಟಿನ ಜೊತೆ ಸ್ಪರ್ಧೆ, ಸ್ಥಳೀಯ ಚಕ್ಕಿ ಮೇಲಿನ ಜನರ ನಂಬಿಕೆ ಮತ್ತು ಗೋಧಿ ಗುಣಮಟ್ಟದಲ್ಲಿ ಕನ್ಸಿಸ್ಟೆನ್ಸಿ ಕಾಪಾಡೋದು. ಯಾಕಂದ್ರೆ ಗೋಧಿ ಹಿಟ್ಟು ಅಂದ್ರೆ ಶಾಂಪು ಅಲ್ಲ, ಬಿಸ್ಕೆಟ್ ಕೂಡ ಅಲ್ಲ. ಪ್ರತಿಯೊಂದು ಮನೆಯ ರುಚಿ, ಮೃದುವಾದ ರೊಟ್ಟಿ ಮತ್ತು ಗುಣಮಟ್ಟದೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವ ಉತ್ಪನ್ನ. ಒಮ್ಮೆ ರೊಟ್ಟಿ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಗ್ರಾಹಕ ಕೂಡಲೇ ಬ್ರ್ಯಾಂಡ್ ಅನ್ನ ಬದಲಾಯಿಸ್ತಾನೆ. ಆದ್ರೆ ITC ಏನು ಮಾಡ್ತು? ಕೇವಲ ಗೋಧಿ ಹಿಟ್ಟು ಮಾರಲಿಲ್ಲ. ಫಾರ್ಮ್ ಸೋರ್ಸಿಂಗ್, ಉತ್ತಮ ಗೋಧಿಯ ಆಯ್ಕೆ, ಕ್ವಾಲಿಟಿ ಕಂಟ್ರೋಲ್, ಪ್ಯಾಕಿಂಗ್, ಈ ಎಲ್ಲವನ್ನು ಸಿಸ್ಟಮ್ ಆಗಿ ನಿರ್ಮಾಣ ಮಾಡ್ತು. ಅಲ್ಲಿಗೆ ನಿಲ್ಲದೆ ಮಲ್ಟಿಗ್ರೇನ್ ಆಟ, ಶುಗರ್ ಕಂಟ್ರೋಲ್ ಆಟ, ಹೈ ಪ್ರೋಟೀನ್ ಆಟ, ಮಿಲೆಟ್ ಆಟ, ಹೀಗೆ ಕ್ಯಾಟಗಿರಿಯನ್ನ ವಿಸ್ತಾರ ಮಾಡ್ತು. ಇಲ್ಲಿ ಆಶೀರ್ವಾದ್ ನಮಗೆ ಕಲಿಸುವ ದೊಡ್ಡ ಪಾಠ ಏನಂದ್ರೆ, ಕಾಮನ್ ಪ್ರಾಡಕ್ಟ್ ಮಾರೋದು ಪ್ರಾಬ್ಲಮ್ ಅಲ್ಲ, ಆ ಕಾಮನ್ ಪ್ರಾಡಕ್ಟ್ಗೆ ಸೂಪರ್ ಟ್ರಸ್ಟ್ ನೀಡೋದು ಗೇಮ್ ಚೇಂಜರ್. ಪ್ರತಿಯೊಬ್ಬ ಉದ್ಯಮಿ ಇಲ್ಲಿ ಕಲಿಯಬೇಕಾದದ್ದು ಒಂದೇ: ಜನರು ಈಗಾಗಲೇ ಅನುಸರಿಸ್ತಾ ಇರುವ ಅಭ್ಯಾಸವನ್ನ ಗಮನಿಸಿ, ಅದಕ್ಕೆ ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಮತ್ತು ಬಲವಾದ ಬ್ರ್ಯಾಂಡಿಂಗ್ ಸೇರಿಸಿ. ಆಗ ಹೊಸ ಪ್ರಾಡಕ್ಟ್ ಇಲ್ಲದೆ ಇದ್ರೂ ಒಂದು ದೊಡ್ಡ ಬ್ರ್ಯಾಂಡ್ ಕಟ್ಟಬಹುದು. ಆಶೀರ್ವಾದ್ ನಮಗೆ ಹೇಳಿದ್ದು ಇದೆ: ಪ್ರಾಡಕ್ಟ್ ಕಾಮನ್ ಆಗಿದ್ರೂ ಪರವಾಗಿಲ್ಲ, ಆದರೆ ಅದು ಪ್ರತಿ ಮನೆಯ ನಂಬಿಕೆ ಭಾಗವಾದರೆ ಸಣ್ಣ ಆಟ ಪ್ಯಾಕೆಟ್ ಹಿಂದೆ ಕೂಡ ದೊಡ್ಡ ಸಾಮ್ರಾಜ್ಯ ಕಟ್ಟಬಹುದು. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.